ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜವ್ವ, ಇವತ್ತು ಮೆಸ್ ಪೂಜೆ ಮಾಡಿಕೊಂಡಿದ್ದೀವಿ, ಅದು ಮುಗಿಲಿ. ಈ ವಯ್ಯ ನಿಶ್ಯ ನಿಂತವ್ ಮಾತಾಡೋದು ಶಾನೆ ಐತಿ. ಪೂಜೆ ಮುಗಿದ ಮ್ಯಾಕೆ ಇಬ್ರು ಕೂತ್ಕೊಂಡು ಇವ್ರವಾಗಿ ಎಲ್ಲಾನು ಮಾತಾಡಮ್ಮ. ಅಯ್ಯೋ 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 ಕೇಳಿದ್ರ ಇವಳು ಮಾತನ್ನ. ನಿನ್ಗಿಂಗ ಆಗಿದ್ರುವೆ ಹೊಸ ಮೆಸ್ನ ಶುರು ಮಾಡಿ ವ್ಯಾಪಾರ ಮಾಡೋ ಆತರದಗೌಳೆ. ನಿನ್ ಬಗ್ಗೆ ಹೊಸಿನಾದ್ರು ಕನಿಕರ ಬೇಡ್ವೇನಯ್ಯ? ಇಂಥವಳ ಹೋಗಿ ತಲೆ ಮ್ಯಾಗ ಕೂರ್ಸ್ಕೊಂಡಿದ್ಯಲ್ಲ. ಗೋಪಾಲಣ್ಣ ಮಾತಾಡಿದ್ರು. ಈಗ ರಾಜವ್ವ ಹೆಂಗ್ ಬಾಯಿ ಮುಚ್ಚೈತೆ ನೋಡ್ಲ. ಹೌದು ಮಾರೆ, ನಾನು ಕೂಡ ಅದನ್ನೇ ಕಾಯ್ತಾ ಇದ್ದೀನಿ. ಯೋ, ನಾನ್ ನೀಟಾಗಿ ಬಡ್ಕಂತ ಇದ್ರು ಒಂದ್ ಮಾತು ಆಡ್ದೆ ಸುಮ್ಕೆ ನಿಂತಿದ್ಯಲ್ಲ. ಏನಾದ್ರು ಹೇಳು, ಬಾಯ್ ಬಿಡು. ಮಮ್ಮಿ, ಡ್ಯಾಡಿ ಏನು ಮಾತಾಡಕ್ಕಿಲ್ಲ. ಯಾಕೆ ಮಾತಾಡಕ್ಕಿಲ್ಲ? ಓ, ಇವಳು ಹೇಳ್ಕೊಟ್ಟವಳ ನನ್ ತವ ಮಾತಾಡ್ಬೇಡ ಅಂತ? ಅಲ್ಲ ಮಮ್ಮಿ, ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿ ಹಳೆದೆಲ್ಲ ಮರ್ತೋಗೈತೆ. ನೀನ್ ಸುಮ್ಕೆ ಕೂಗಾಡ್ದೆ, ಹೋಗು ಮನೆಗೆ. ಪುರ್ಸಿ, ಎಲ್ಲ ಹೇಳ್ತಿದ್ಯಾ? ನನ್ ಗಂಡ ನನ್ನ ಹೆಂಗ್ ಮರೆಯಕ್ ಸಾಧ್ಯ? ಯೋ, ನಿಂಗ್ ನಾನು ನೆನ್ಪಿದ್ದೀನಿ ತಾನೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಕೇಳ್ಕೊ. ಯೋ, ನಿನ್ ಮಗ ಏನೇನೋ ಹೇಳ್ತಾವನೆ, ನಾನ್ ನಿನ್ಗೆ ನೆನ್ಪಿಲ್ವೇನಯ್ಯ? ನೀನು? ಹಾ, ನಾನೇ ರಾಜೇಶ್ವರಿ. ನೀನೇ ಗೆಪ್ತಿ ಇಲ್ಲ, ಸಂಡಕ್ಕೆ ಗೆಪ್ತಿ ಇದೆಯಾ? ಬರ್ಸಿ ನೋಡ್ದೇನ್ಲ, ನನ್ ಗಂಡನ್ಗೆ ನನ್ ಸಂದಾಗ ನೆನ್ಪಿವ್ನಿ. ಯೋ, ಏಳಯ್ಯ, ಇವ್ರಿಗೆಲ್ಲ ಕೇಳಂಗೆ ಜೋರಾಗಿ ಏಳಯ್ಯ. ಎರಡು ಮಾತೇ ಇಲ್ಲ, ಬೋ ಸಂಡಕ್ಕೆ ಗೆಪ್ತಿ ಇದೆಯಾ? ಹಂಗಾರೆ ಒಸಿ ಜೋರಾಗೆ ನಾನು ಯಾರು ಅಂತ ಹೇಳ್ಬಿಡು. ನೀನು ಗಾರ ಕೆಲಸದವಳಲ್ವೇ? ಪುಟ್ಟಮ್ಮೆ, ನಾನು ಈ ಸರ್ಕಾರಿ ಆಸ್ಪತ್ರೆ ಕಾಂಟ್ರಾಕ್ಟ್ ಕೆಲಸ ತಗೊಂಡಿದ್ದಲ್ಲ, ಆವಾಗ ಇವಳು ಗಾರೆ ಕೆಲಸಕ್ಕೆ ಬರ್ತಾ ಇದ್ಲು. ನಿನ್ನ ಜೊತೆ ಒಬ್ಬ ಚಿಲ್ಟರಿ ಬರ್ತಾ ಇದ್ನಲ್ಲ, ಎಲ್ಲವನು? ಓ, ಇವನೇ ಇರಬೇಕು. ಏ ಮಗು, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏನೋ ಹೇಳ್ತಿದ್ಯಲ್ಲ. ನಂಗೇನಾಗೈತೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ಪುಟ್ಟಮ್ಮೆ, ನಾನು ಜಬರ್ದಸ್ತಾಗೆ ನಿಮ್ಮ ಅಣ್ಣ ಕೊಟ್ಟಿದ್ನಲ್ಲ 8 ತೊಲ ಬಂಗಾರದ ಚೈನು, ಅದು ಮತ್ತು ಗರಿಗರಿಯಾಗಿ ಇಸ್ತ್ರಿ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಹೋದರೆ ನನ್ನೇ ಕದ್ದು ಮುಚ್ಚಿ ನೋಡೋಳು. ಊಟ ಆದ್ಮೇಲೆ ಬೀಡ ಹಾಕೋ ಅನ್ನೋಳು. ಗಾಳಿ ಬಿಸಿಲಾ, ಸೆಕೆ ಆಯ್ತಾ ಅಂತ ಕೇಳೋಳು. ಸಣ್ಣ ಮಜ್ಜಿಗೆ ಕೊಡ್ತೀನಿ ಕುಡಿ ಅನ್ನೋಳು. ನಾನೇ ಇವಳು ಹತ್ರಕ್ಕೂ ಹೋಯ್ತಿರಲ್ಲ, ದೂರ ಇರ್ತಿದ್ದೆ. ಈಗಲೂ ಗಾರ ಕೆಲಸನೇ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಆಗ್ಲೇ ಅಷ್ಟು ವಯ್ಯಾರ ಮಾಡ್ದವಳು ಮೇಸ್ತ್ರಿನೇ ಬುಟ್ಟಿಗೆ ಹಾಕೊಂಬಿಟ್ರಿ.
ಸುಮ್ಕಿರ್ರೆ ಏಯ್ ಸುಮ್ಕಿವ್ರಿ ಯಾಕ್ರಪ್ಪ ಹಿಂಗ್ ನಗ್ತಿದ್ರಿ ರಾಜವ್ವ ನಾನು ಇದಕ್ಕೆ ಹೇಳಿದ್ದು ಒಳಗೆ ಕೂತ್ಕೊಂಡು ಮಾತಾಡಮ್ಮ ಅಂತ ಅವಸರ ಪಟ್ಬಿಟ್ಟೆ ನೀನು ಕಣ್ಣೊರ್ಸೋ ನಾಟಕ ಎಲ್ಲ ನನ್ನ ತವ ಬೇಡ. ದಿಟ ಹೇಳು ಪುಟ್ಟಕ್ಕ, ನನ್ನ ಗಂಡನ್ನ ನಿನ್ ತವ ಮತ್ತೆ ಹೇಳ್ಕೊಳಕ್ಕೆ ನೀನೇ ಏನಾರ ಹಿಂಗ್ ಮಾಡಿದ್ಯಾ ಅಲ್ವಾ? ಏಯ್ ಏನೇ ಇಷ್ಟೊತ್ತವರೆಗೂ ನಾನು ಸುಮ್ಮನೆ ನಿಂತಿದ್ದೀನಿ ಅಂತ ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನೀನು ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏಯ್ ಮಾತಾಡ್ತೀನಿ, ಇನ್ನೂ ಜೋರಾಗಿ ಮಾತಾಡ್ತೀನಿ. ನಿಮ್ಮವ್ವ ನನ್ನ ಗಂಡನ್ ಮಡಿಕಳಕ್ಕೆ ಹಿಂಗೆಲ್ಲ ಮಾಡೋಳೆ. ನಿನ್ನ ಮಿಸ್ಸು ಬೇಡ, ಹೊಸ ವರ್ಷ ಮೇಸ್ ಪೂಜೆ ಇಟ್ಕೊಂಡಿದ್ದೀವಿ, ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೆ ಬುದ್ಧಿ ಬರಲಿ ಅಂತ ಬಿಟ್ಬಿಡಿ. ನೋಡ್ರ ಜವ, ಮಾವಂಗೆ ಆಕ್ಸಿಡೆಂಟ್ ಆದಾಗಲೂ ನೀನು ನೋಡಕ್ಕೆ ಬರ್ನಿಲ್ಲ. ಅವ್ವನೇ ಆಗ್ಲೂ ರಾತ್ರಿ ನೋಡ್ಕೊಂಡು ಆರೈಕೆ ಮಾಡ್ತಿದ್ರು. ಈಗಲೂ ಅವರೇ ನೋಡ್ಕೊತಾವ್ರೆ. ನೀನೇನು ಗಲಾಟೆ ಮಾಡ್ದಂಗೆ ಇಲ್ಲಿಂದ ಹೊಂಟೋಗು. ಲೇ ಕಾಳಿ, ನಿಮ್ಮ ಅಕ್ಕನ ಕರ್ಕೊಂಡು ಹೋಯ್ತಾ ಇರೋ. ನಾನು ಯಾರ ಮ್ಯಾಕು ಕೈ ಮಾಡೋಕ್ಕಿಲ್ಲ ಅಂತ ನನ್ನ ಹೆಂಡ್ರು ಮಾತು ಕೊಟ್ಟಿವ್ನಿ. ಸುಮ್ಕೆ ಹೋಯ್ತೀಯಾ ಇಲ್ಲ? ಅಕ್ಕೋ ಬಾರಕ್ಕೋ. ಏಯ್ ಬಿಡ್ಲ. ಪುಟ್ಟಕ್ಕೆ ನೀನು ಎಷ್ಟೇ ಕಷ್ಟ ಕೊಟ್ಟರು ನಿನ್ನ ಪರವಾಗಿ ನಿಲ್ತಾಳೆ. ಇಂಥದ್ದೊಂದು ಒಳ್ಳೆ ಗುಣನ ನೀನು ಮಡಿಕೋ, ಆಗಾದರೂ ಉದ್ಧಾರ ಆಗ್ತೀಯ. ಸರಿಯಾಗಿ ಹೇಳಿದ್ರಿ ಗೌಡ್ರೆ, ಹೊಸ ವರ್ಷದಿಂದ ಆದರೂ ಈ ರಾಜವ ಬದಲಾಗ್ಲಿ. ಗಂಟಿ ಪೂಜೆ ಗೊತ್ತಾಯ್ತು, ತಯಾರು ಮಾಡುವ ಬಾ. ಆದ್ರೂ ರಾಜವ್ವ ಗಾರೆ ಕೆಲಸ ಮಾಡ್ತಿದ್ಲು ಅಂದ್ರೆ ನಂಬಕ್ಕೆ ಆಗಕ್ಕಿಲ್ಲ. ಅಯ್ಯಯ್ಯೋ ನೊಂದ್ಕೊಂಡು ಹೋಯ್ತಾವಳಲ್ಲ. ಅವ್ವ ಕೆಟ್ಟದ್ದು ಹೋಯ್ತಂತ ಅನ್ಕೊಳ್ಳಿ. ಅವ ಪೂಜೆ ಶುರು ಮಾಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.